ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸಹನ ಮಾತಾಡ್ತಾ ಇರೋದು. ನಾನಿವತ್ತು ಒಂದು ಟಾಪಿಕ್ ನನಗೆ ಬಂದಿದ್ದೀನಿ. ಏನಪ್ಪ ಅಂದರೆ, ಎಲ್ಲ ಹೆಣ್ಮಕ್ಳು ತಲೆಯಲ್ಲಿ ಓಡೋ ಪ್ರಶ್ನೆ ಇದೇನಾ ಅಂತ. ಅಂದರೆ ಪ್ರತಿಯೊಬ್ಬರ ಹೆಣ್ಮಕ್ಳು ತಲೆಯಲ್ಲೂ ಅಂದರೆ ಫನ್ನಿಯಾಗಿ ತಲೆಯಲ್ಲಿ ಓಡ್ತಕ್ಕಂತಹ ಪ್ರಶ್ನೆಗಳು ಏನಪ್ಪ ಅಂದರೆ, ತುಂಬ ಅಂದರೆ ಎಲ್ಲಾದರೂ ಟ್ರಿಪ್ ಹೋಗಬೇಕಾದ್ರೆ ಅಥವಾ ಎಲ್ಲಾದರೂ ಯಾವುದಾದ್ರೂ ಒಂದು ಪ್ಲೇಸಿಗೆ ಹೋಗಬೇಕಾದ್ರೆ ಎಲ್ಲಾದರೂ ಹೋಗಬೇಕು ಅಂದಾಗ ಅವ್ರ ತಲೆಯಲ್ಲಿ ಮೈಂಡಲ್ಲಿ ಅಂದರೆ ಮನಸ್ಸೊಳಗೆ ಓಡ್ತಕ್ಕಂತಹ ಪ್ರಶ್ನೆಗಳು ಯಾವ ರೀತಿಯಾಗಿರುತ್ತಪ್ಪ ಅಂದರೆ, ಇವಾಗ ಒಂದು ಫಂಕ್ಷನಿಗೆ ಹೋದ್ವಿ ಅಂದರೆ ಒಬ್ಬ ವ್ಯಕ್ತಿಯ ಡ್ರೆಸ್ ನೋಡಿದಾಗ ಅಂದರೆ ಒಂದು ಹುಡುಗಿ ಇನ್ನೊಂದು ಹುಡುಗಿಯ ಡ್ರೆಸ್ ನೋಡಿದಾಗ, ಅಯ್ಯೋ ನನ್ನ ಹತ್ರ ಈ ಥರ ಡ್ರೆಸ್ ಇಲ್ವಲ್ಲಪ್ಪ, ನಾನು ಯಾವಾಗ ಈ ಥರ ತೊಗೊಳೋದು ಅಂತ ಅಂದ್ಕೊಳ್ತಾಳೆ. ಆಮೇಲೆ ಮತ್ತೆ ಯಾರಾದರೂ ಒಬ್ಬ ಇವಾಗ ಸೀರೆ ತೊಗೊಳ್ಳಿ, ಡ್ರೆಸ್ ತೊಗೊಳ್ಳಿ, ಏನಾದರೂ ತೊಗೊಳ್ಳಿ, ಇವಾಗ ಒಂದು ವಸ್ತು ಒಂದು ಏನೇ ಒಂದು ವ್ಯಾನಿಟಿ ಬ್ಯಾಗಿಂದ ಹಿಡಿದು ಅವಳು ಯೂಸ್ ಮಾಡೋ ಕರ್ಚೀಪಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಮೈಂಡಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಅಲ್ವಾ. ಈವನ್ ನಾನು ಕೂಡ ಅಷ್ಟೇ. ಒಬ್ಬ ವ್ಯಕ್ತಿ ಒಂದು ನನಗೆ ಅಪೋಸಿಟಾಗಿ ಒಂದು ಹುಡುಗಿ ಯಾವುದೇ ರೀತಿ ಚೆನ್ನಾಗಿ ಕಾಣಿಸ್ತಾ ಇದ್ದರೆ ಅಥವಾ ತುಂಬ ನೋಡೋಕೆ ಲುಕ್ಕಾಗಿ ಕಾಣಿಸ್ತಾ ಇದ್ದರೆ, ನನಗಿಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರೆ, ಏನು ಹಚ್ಚಿದಾಳೋ ಏನೋ ತುಂಬ ಚೆಂದ ಕಾಣಿಸ್ತಾ ಇದ್ದಾಳೆ, ನನಗಾದರೂ ಹೇಳಬಾರ್ದಾ ಅಂತ ಅನಿಸುತ್ತೆ. ಅದೇ ಥರ ಪ್ರತಿಯೊಬ್ಬರಿಗೂ ಕೂಡ ಫನ್ನಿಯಾಗಿ ಈ ಥರ ಮೈಂಡಲ್ಲಿ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದೇ ಥರ ನಿಮ್ಮ ಮೈಂಡಲ್ಲೂ ಕೂಡ ಓಡ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಆಮೇಲೆ ಮದುವೆ ಸಮಾರಂಭಕ್ಕೆ ಹೋಗ್ತೀವಿ ನಾವು. ಅವಾಗ ಏನು ತಲೆ ಮಾಡೈತೆ ಹೇಳಿ, ನಿಮಗೂ ಗೊತ್ತಿರುತ್ತೆ. ಐ ಥಿಂಕ್ ನಾನು ಮಾಡಿರೋ ವಿಡಿಯೋದಲ್ಲಿ ನೀವು ತುಂಬ ನಗ್ತೀರಾ ಅಂತ ಗೊತ್ತು. ನನಗೇನು ಅನ್ಸುತ್ತಪ್ಪ ಅಂದರೆ, ಕೆಲವೊಬ್ರು ಇವಾಗ ತುಂಬ ಗ್ರಾಂಡಾಗಿ ರೆಡಿಯಾಗಿ ಒಡವೆಗಳನ್ನೆಲ್ಲ ಹಾಕ್ಕೊಂಡು ಮೈ ತುಂಬ ಒಡವೆಗಳನ್ನು ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ಆವಾಗ ನಮ್ಮ ತಲೆಯಲ್ಲಿ ಪಟ್ಟಣ ಹೊಳೆಯೋದೇನು ಗೊತ್ತಾ, ಈ ಥರ ಒಡವೆಗಳನ್ನು ಹಾಕ್ಕೊಳೋದು ನಾವ್ಯಾವಾಗಪ್ಪ, ಈ ಥರ ಡ್ರೆಸ್ ಹಾಕ್ಕೊಳೋದು ನಾವ್ಯಾವಾಗಪ್ಪ, ಈ ಥರ ರೆಡಿ ಆಗೋದು ನಾವ್ಯಾವಾಗಪ್ಪ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ತೀರಾ ಅಲ್ವಾ. ನಾನು ಕೂಡ ಹಾಗೆ, ನೀವು ಕೂಡ ಹಾಗೆ, ಪ್ರತಿಯೊಬ್ಬ ಹೆಣ್ಮಕ್ಳ ತಲೆಯಲ್ಲಿ ಇದು ಓಡ್ತಾ ಇರುತ್ತೆ. ಆಮೇಲೆ ಎಲ್ಲೇ ಹೋಗಲಿ ಏನೇ ಆಗಲಿ ಹೆಣ್ಣು ಮಕ್ಕಳದ್ದು ಅದೇನೋ ಹೇಳ್ತಾರಲ್ಲ, ಮೈಂಡ್ ಗೇಮನ್ನು ಮೈಂಡಲ್ಲೇ ತಲೆಯಲ್ಲೇ 1,000 ಪ್ರಶ್ನೆಗಳನ್ನು ಓಡಾಡ್ತಾ ಇರುತ್ತೆ. ಯಾರು ಹೆಜ್ಜೆ ಬೇಕಿದ್ರು ಮೀನಿನ ಹೆಜ್ಜೆ ಬೇಕಿದ್ರು ಕಂಡುಹಿಡಿಬೋದು, ಆದರೆ ಹೆಣ್ಣು ಮಕ್ಕಳ ಮನಸ್ಸನ್ನು ಕಂಡುಹಿಡಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದು 100% ನಿಜ. ಪ್ರತಿಯೊಬ್ಬರು ಕೂಡ ಹಾಗೇ ಇರೋದು. ನಾನು ಕೂಡ ಹಾಗೇ ಇರ್ತೇನೆ. ಕೆಲವೊಬ್ರು ಏನೋ ಗೊತ್ತಿಲ್ಲ, ಬಟ್ ನನ್ನ ಮೈಂಡಲ್ಲಿ ನಾನು ಓಡುವಂತಹ ಪ್ರಶ್ನೆಗಳು ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಪ್ರತಿಯೊಂದು ಸರ್ಕಲಲ್ಲಿ ಕೂಡ ನಾನು ನೋಡಿದ್ದೇನೆ. ಅಯ್ಯೋ ಅವಳ ಡ್ರೆಸ್ ನೋಡು, ಅವಳು ಹಾಕಿರೋ ಚಪ್ಪಲಿ ನೋಡು, ಅವಳು ಹಾಕಿರೋ ಒಡವೆ ನೋಡು, ಅವಳು ಹಾಕಿರೋ ಮೇಕಪ್ ನೋಡು, ಪ್ರತಿಯೊಂದು ಕೂಡ ನಾವು ಎಕ್ಸ್ಪ್ರೆಸ್ ಮಾಡ್ತೇವೆ. ನೀವು ಕೂಡ ಹಾಗೆ ಮಾಡ್ತೀರಾ ಅಂತ ನಾವು ಅಂದ್ಕೊಳ್ತೇನೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಏನಂದರೆ, ಇನ್ನೊಂದೇನಪ್ಪ ಅಂದರೆ, ಇವಾಗ ಗಂಡು ಮಕ್ಕಳು ಎಲ್ಲಾದರೂ ಹೋಗ್ತಾ ಇರ್ತಾರೆ, ಆಚೆ ಹೋದಾಗ ನಮ್ಮ ಮೈಂಡ್ಸೆಟ್ಟಲ್ಲಿ ಏನು ಬರುತ್ತೆ ಹೇಳಿ, ಇವ್ರು ಏನೋ ನಡೆಸ್ತಾ ಇದ್ದಾರೆ, ನನಗೆ ಹೇಳ್ದ ರೀತಿ ನಮಗೇನೋ ಹೇಳಲಿಕ್ಕೆ ನಡೆಸ್ತಾ ಇದ್ದಾರೆ, ಏನೋ ಮಾಡ್ತಿರ್ತಾಳೆ, ಇವ್ರನ್ನ ಅಬ್ಸರ್ವ್ ಮಾಡಬೇಕು ಅಂತ ಪ್ರತಿಯೊಬ್ಬರ ತಲೆಯಲ್ಲೂ ಹೊಳಿತಾ ಇರುತ್ತೆ. ನನ್ನ ತಲೆಯಲ್ಲೂ ಹೊಳೆಯಲ್ಲ ಅಂತ ಅಲ್ಲ, ಹೊಳೆಯುತ್ತೆ. ಕಾಮನ್ನಾಗಿ ಫನ್ನಿಯಾಗಿ ಹೊಳೆಯುತ್ತೆ. ಯಾವ ರೀತಿ ಅಂದರೆ, ಏನೋ ಮಾಡ್ತಾ ಇರ್ತಾರೆ, ಇವ್ರು ಎಲ್ಲೋ ಹೋಗ್ತಾ ಇದ್ದಾರೆ, ಎಲ್ಲೋ ಬರ್ತಾ ಇದ್ದಾರೆ ಅಂತ. ಅಂದರೆ ಅನುಮಾನದಿಂದ ಅಂತ ಅಲ್ಲ, ಅನುಮಾನ ಪಡ್ತಿದ್ದೀವಿ ಅಂತ ಅಲ್ಲ, ಆದರೆ ಏನೋ ಮಾಡ್ತಾ ಇದ್ದಾರೆ ಇವರು ಅಂತ ತಲೆಯಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ. ಮತ್ತೆ ಏನಪ್ಪ ಅಂದರೆ, ಇವಾಗ ಗಂಡ ಎಲ್ಲಾದರೂ ಆಚೆ ಹೋಗಬೇಕು ಅಂದರೆ ಮತ್ತೆ ಏನು ಮಾಡಬೇಕಪ್ಪ, ಮತ್ತೆ ಏನು ಮಾಡ್ತೀವಿ ನಾವು ಅಂದರೆ, ನಾನು ಆಚೆಗೆ ಬರ್ತೀನಿ, ನಾನು ನಿಮ್ಮ ಜೊತೆಗೆ ಬರ್ತೀನಿ ಅಂತ ಅವ್ರಿಗೆ ನಾವು ಟಾರ್ಚರ್ ಕೊಡ್ತೇವೆ. ಅವ್ರು ನಮ್ಗೆ ಕರ್ಕೊಂಡು ಹೋಗೋವರೆಗೂ ನಾವು ಬಿಡಲ್ಲ, ಇಲ್ಲ ಕೊನೆಗೆ ಅವರೇ ಹೋಗೋದು ಬೇಡ ಅಂತ ಡಿಸೈಡ್ ಆಗಿ ಆರಾಮ ಮನೆ ಕುತ್ಕೊಂಡ್ಬಿಡ್ತಾರೆ. ಆ ರೀತಿ ಟಾರ್ಚರ್ ಕೊಡ್ತೀವಿ. ನೀವು ಅಷ್ಟೇ ತಾನೆ, ಎಲ್ಲರೂ ಕೂಡ ಹಾಗೆ ಮಾಡ್ತಾರೆ, ನಾನು ಕೂಡ ಹಾಗೆ ಇರ್ತೀನಿ. ಎಲ್ಲಾದರೂ ಹೋಗಬೇಕು ಅಂದರೆ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅಬ್ಸರ್ವ್ ಮೀನ್ಸ್ ನಾನು ಬೆನ್ನತ್ಕೊಂಡು ಹೋಗ್ಬಿಡ್ತೀನಿ. ಆಮೇಲೆ ಇನ್ನೊಂದೇನೆಂದರೆ, ಫೋನ್ ನೋಡ್ತಾ ಇರ್ತಾರೆ, ಫೋನನ್ನು ಡೀಪಾಗಿ ನೋಡ್ತಾ ಇರ್ತಾರೆ. ಆವಾಗ ಏನು ಮಾಡ್ತೀನಪ್ಪ ಅಂದರೆ, ಏನೋ ನೋಡ್ತಿದ್ದಾರೆ ತಡಿ ಅಂತ ಹೇಳಿಬಿಟ್ಟು ನಾನು ಕೂಡ ನಮ್ಮ ಕಣ್ಣು ಎಲ್ಲ ಏನಾಗುತ್ತೆ ಹೇಳಿ, ಆ ಕಡೆನೇ ಎಳೆಯುತ್ತೆ. ಅವ್ರು ಫೋನ್ ನೋಡ್ತಾ ಇದ್ದಾರೆ ಅಂದರೆ ಅಲ್ಲಿ ಏನೋ ಮಾಡ್ತಾ ಇದ್ದಾರೆ ಅಂತ ನಮ್ಮ ಕಣ್ಣೆಲ್ಲಿ ಹೋಗುತ್ತೆ, ಆ ಕಡೆನೇ ಹೋಗುತ್ತೆ. ನನಗಂತೂ ಈ ಥರ ಫನ್ನಿಯಾಗಿ, ಮತ್ತು ಯಾರು ಕೂಡ ತಪ್ಪು ತಿಳ್ಕೊಬೇಡಿ, ಇದು ಕಾಮಿಡಿಯಾಗಿ ಹೇಳ್ತಾ ಇರೋದು. ಅವರು ಮೊಬೈಲ್ ನೋಡುವಂತಹ ವಿಚಾರದಲ್ಲೂ ಕೂಡ ನನಗೆ ಏನನ್ಸುತ್ತೆ ಅಂದರೆ, ಏನೋ ಮಾಡ್ತಿದ್ದಾರೆ ಇವರು, ಏನೋ ನೋಡ್ತಿದ್ದಾರೆ ತಡಿ ಅಂತ ನೋಡುವಂತಹ ಆತುರ, ಆಮೇಲೆ ಎಕ್ಸೈಟ್ಮೆಂಟ್ ತುಂಬ ಇದೆ ನನಗೆ. ಅದೇ ಥರ ನಿಮಗೂ ಕೂಡ ಇರುತ್ತೆ ಅಲ್ವಾ. ಮತ್ತು ಏನಪ್ಪ ಅಂದರೆ, ಮತ್ತು ನಾವು ಇಷ್ಟಪಡ್ತಕ್ಕಂತಹ ಹುಡುಗನೇ ಆಗಲಿ, ನಾವು ಮದುವೆ ಆಗಿರ್ತಕ್ಕಂತಹ ಹುಡುಗನೇ ಆಗಲಿ, ಯಾರ ಜೊತೆಗಾದರೂ ನಾವು ಮಾತಾಡಿದ್ರು ಅಂದರೆ, ಅವ್ರ ಹುಡುಗಿ ಜೊತೆ ಯಾರ ಜೊತೆಗಾದ್ರು ಮಾತಾಡಿದ್ರು ಅಂದರೆ ಜಲಸಿ ಫೀಲ್ ಆಗುತ್ತೆ.
ಅಲ್ವಾ? ನಿಮಗೂ ಕೂಡ ಹಾಗೆ ಆಗುತ್ತೆ ಅಂದ್ಕೊಳ್ತೇನೆ. ಜಲಸಿ ಫೀಲ್ ಆಗುತ್ತೆ, ಆಮೇಲೆ ತುಂಬ ಕೋಪ ಬರುತ್ತೆ, ಏನು ಮಾಡಬೇಕು ನನ್ನ ಮಗನ ಅಂತ ಅನ್ನೋಷ್ಟು ಫೀಲ್ ಆಗುತ್ತೆ, ಬೇಜಾರಾಗುತ್ತೆ. ಆ ಥರ ನನಗಂತೂ ಹೆವಿ ಸಿಕ್ಕಾಪಟ್ಟೆ, ನಾನು ತುಂಬ ಜಲಸಿ ಫೀಲ್ ಮಾಡ್ಕೊಳ್ತೇನೆ. ಯಾರು ತುಂಬ ಹಾನೆಸ್ಟಾಗಿ ಇಷ್ಟಪಡ್ತಾರೋ ಆಲ್ಮೋಸ್ಟ್ ಜಲಸಿ ಫೀಲ್ ಆಗ್ತಾರೆ. ಅದೇ ಥರ ನಿಮಗೂ ಆ ಥರ ಜಲಸಿ ಫೀಲ್ ಆಗುತ್ತೆ ಅಲ್ವಾ? ಯಾರಾದರೂ ನಿಮ್ಗೆ ಇಷ್ಟಪಟ್ಟಿರ್ತಕ್ಕಂತಹ ಹುಡುಗ ಬೇರೆ ಹುಡುಗಿಯನ್ನು ಮಾತಾಡಿಸಿದಾಗ ಜಲಸಿ ಫೀಲ್ ಆಗುತ್ತೆ ಅಲ್ವಾ? ಅಬ್ವಿಯಸ್ಲಿ ಆಗುತ್ತೆ, ನನ್ನ ಪ್ರಕಾರ ಆಗುತ್ತೆ, ಆಗಲೇಬೇಕು. ಆಮೇಲೆ ಯಾರಾದರೂ ಹತ್ರದವ್ರು ಇರ್ತಾರಲ್ಲ, ಅವ್ರನ್ನ ತುಂಬ ಗೋಳೈಕೊಳಕ್ಕೆ ಇಷ್ಟ. ಅಂದರೆ ಕಾಡ್ಸೋಕ್ಕೆ, ರೇಗ್ಸೋಕ್ಕೆ, ಜಗಳ ಮಾಡೋಕ್ಕೆ, ಕೋಪ ಮಾಡ್ಕೊಳೋಕ್ಕೆ ಇಷ್ಟೆಲ್ಲ ನನಗೆ ಇಷ್ಟ ಆಗುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೇನೆ, ಆಯಿತಾ? ಮತ್ತೇನಪ್ಪ ಅಂದರೆ, ಇವಾಗ ಇನ್ನೊಂದೇನಪ್ಪ ಅಂದರೆ, ನಾವು ಟ್ರಿಪ್ಪಿಗೆ ಹೋಗ್ತೇವಪ್ಪ. ಟ್ರಿಪ್ಪಿಗೆ ಹೋದರೆ ಯಾವ ಥರ ಡ್ರೆಸ್ ತೊಗೋಬೇಕು, ಯಾವ ಥರ ಹಾಕೊಂಡು ಹೋಗಬೇಕು, ಒಂದು ತಿಂಗಳ ಮುಂಚೆನೇ ನಾವು ಪ್ಯಾಕ್ ಮಾಡ್ಕೊಂಡಿರ್ತೇವೆ. ಒಂದು ತಿಂಗಳ ಮುಂಚೆನೇ ನಾವು ರೆಡಿ ಮಾಡಿಕೊಂಡು ಆಲ್ರೆಡಿ ಎಲ್ಲ ಪ್ಯಾಕನ್ನು ಮಾಡಿಕೊಂಡು ಚೇಂಜ್ ಮಾಡ್ತಾ ಇರ್ತೇವೆ. ಆಮೇಲೆ ಇದು ಬೇಡ, ಅದು ಬೇಡ, ಇದು ಬೇಡ, ಅದು ಬೇಡ ಅಂತ ಹೇಳ್ಬಿಟ್ಟು ಕೊನೆಗೆ ಯಾವುದೋ ಒಂದು ತಗೊಂಡು ಹೋಗ್ತೇವೆ. ಆದರೆ ನಮ್ಮದು ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ ಅಂದರೆ, ಎಲ್ಲೋ ಯಾವುದೋ ದೇಶಕ್ಕೆ ಹೋಗ್ತೀವಿ ಅನ್ನೋ ರೇಂಜಿಗೆ ಫೀಲ್ ಮಾಡ್ಕೊಳ್ತೇವೆ ಅಲ್ವಾ? ನಿಜ ತಾನೇ ಇದು? ಈಗ ಮತ್ತೆ ಏನಪ್ಪ ಅಂದರೆ, ಯಾರಾದರೂ ನಮಗೆ ಬೇಕಾಗಿರೋರು, ನಮ್ಮ ಕ್ಲೋಸ್ ಫ್ರೆಂಡ್ಸ್ ಏನಾದ್ರು ಟ್ರಿಪ್ಪಿಗೆ ಹೋಗಿ ಚಂದ ಕಾಣೋ ಡ್ರೆಸ್ ಹಾಕ್ಕೊಂಡು ಚಂದ ರೆಡಿಯಾಗಿ ಹೋಗಿದ್ರೆ, ನಾವು ಅವರಿಗಿಂತ ಚಂದ ಕಾಣಬೇಕು, ಅವರಿಗಿಂತ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ಮತ್ತೆ 108 ಅಂಗಡಿಗಳನ್ನು ಹುಡುಕಿ ಅವರಿಗಿಂತ ಚೆನ್ನಾಗಿ ಕಾಣಬೇಕು ಅಂತ ಹೇಳಿ ತುಂಬ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತೀವಿ ಅಲ್ವಾ? ನೀವು ಕೂಡ ಹೋಗ್ತೀರಾ ಅಲ್ವಾ ಅದೇ ಥರ? ಇನ್ನೊಂದು ಮೇಯ್ನಾಗಿ ಹೆಣ್ಮಕ್ಳು ಏನು ಮಾಡ್ತಾರೆ ಗೊತ್ತಾ? ಕಡಿಮೆ ದುಡ್ಡಿಗೆ ತೊಗೊಳ್ತಾರೆ. ಏನೇ ವಸ್ತುನೇ ಆಗಲಿ, ಬಟ್ಟೆನೇ ಆಗಲಿ, ಎಂಥದೇ ಆಗಲಿ, ಎನಿಥಿಂಗ್ ಏನೇ ತೊಗೊಳ್ಳಿ, ಅದನ್ನು ಜಾಸ್ತಿ ರೇಂಜಿಗೆ ಬಿಲ್ಡಪ್ ಕೊಡ್ತಾರೆ ಅಲ್ಲ? ಇವಾಗ 100 ರೂಪಾಯಿ ಬಟ್ಟೆ ತೊಗೊಂಡ್ರೆ 200 ರೂಪಾಯಿ ರೇಂಜಿಗೆ ಬಿಲ್ಡಪ್ ಕೊಡೋದು. ಯಾರಾದರೂ ಕೇಳಿದ್ರೆ ಎಷ್ಟು ರೂಪಾಯಿ ಕೊಟ್ಟು ತೊಗೊಂಡೆ ಅಂತ ಹೇಳಿದರೆ 500 ರೂಪಾಯಿ ಇರೋದನ್ನು 1000 ರೂಪಾಯಿಯನ್ನು ಡಬಲ್ ಮಾಡಿಕೊಂಡು ಸುಳ್ಳು ಹೇಳೋದು ಅಲ್ವಾ? ಇದೇ ಥರ ಅಲ್ಲ ನಾವು ಮಾಡೋದು ಎಲ್ಲ ಹೆಣ್ಮಕ್ಳು. ನಿಮಗೆ ಇದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಜಸ್ಟ್ ಫನ್ನಿ. ಆಮೇಲೆ ಪ್ರತಿಯೊಬ್ಬರು ಹೆಣ್ಮಕ್ಳ ತಲೆಯಲ್ಲಿ ಜಸ್ಟ್ ಹಾಗೆ ಬಂದು ಹೀಗೆ ಹೋಗ್ಬಿಡುತ್ತೆ ಅಲ್ವಾ? ಏನಾದರೂ ನೋಡಿದಾಗ, ಏನಾದರೂ ತಿನ್ನಬೇಕು ಅನಿಸಿದಾಗ, ಏನಾದರೂ ಮಾಡಬೇಕು ಅನಿಸಿದಾಗ ಪ್ರತಿಯೊಂದು ತಲೆಯಲ್ಲಿ ಆಗೋಗಿ ಹೀಗೆ ಬಂದುಬಿಡುತ್ತೆ. ಅಷ್ಟು ಥಾಟ್ ಓಡ್ತಾ ಇರುತ್ತೆ. ಆಮೇಲೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡಿದರೆ ಏನು ಕೂಡ WH ಆ್ಯಡ್ ಆಗಲ್ಲ, ನಮಗೆ ಏನು ಕೂಡ ಯೂಸ್ ಇಲ್ಲ. ದಯವಿಟ್ಟು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಟಾಟಾ, ಬಾಯ್ ಆಲ್.